ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರ. ಆಯುಷ್ಮಾನ್ ಭವ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಗರ್ಭಕೋಶದ ಗಡ್ಡೆಗಳು ಅಥವಾ ಫೈಬ್ರಾಯ್ಡ್ ಯೂಟರಸ್ ಹಾಗೂ ಮುಟ್ಟಿನ ಸಮಯದ ನೋವು, ಇದಕ್ಕೆ ಕಾರಣ ಮತ್ತು ಪರಿಹಾರ ಉಪಾಯಗಳ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಒಂದು ಸಮಸ್ಯೆ ಎಂದರೆ ಗರ್ಭಕೋಶದ ಗಡ್ಡೆಗಳು ಅಥವಾ ಫೈಬ್ರಾಯ್ಡ್ ಯೂಟರಸ್ ಎಂದು ಕರಿತೀವಿ. 25% ಮಹಿಳೆಯರಲ್ಲಿ ಈ ಸಮಸ್ಯೆ ಕಾಣಿಸುತ್ತಿದೆ. ಯಾವುದೇ ವಯಸ್ಸಿನ ಮಹಿಳೆಯರಲ್ಲೂ ಫೈಬ್ರಾಯ್ಡ್ ಕಾಣಿಸಿಕೊಳ್ಳಬಹುದು, ಆದರೆ 30 ವರ್ಷದ ನಂತರ ಇದರ ಸಾಧ್ಯತೆ ಹೆಚ್ಚು. ಅದರಲ್ಲೂ 40-45 ವರ್ಷದವರಲ್ಲಿ ಫೈಬ್ರಾಯ್ಡ್ ಕಾಣಿಸಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ. ಇನ್ನು ಋತುಬಂಧದ ನಂತರ ಮಹಿಳೆಯರಲ್ಲಿ ಫೈಬ್ರಾಯ್ಡ್ ಬೆಳೆಯುವ ಸಾಧ್ಯತೆಗಳು ಬಹಳ ಕಡಿಮೆ. ಈಗ ಫೈಬ್ರಾಯ್ಡ್ ಅಂದರೆ ಏನು, ಈ ಸಮಸ್ಯೆ ಯಾಕೆ ಉಂಟಾಗುತ್ತದೆ, ಫೈಬ್ರಾಯ್ಡ್ ಯೂಟರಸ್ನ ರೋಗ ಲಕ್ಷಣಗಳು ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಗರ್ಭಾಶಯದ ಸ್ನಾಯುಗಳಲ್ಲಿ ಸಂಭವಿಸುವ ಗಡ್ಡೆಗಳು ಅಥವಾ ಗಂಟುಗಳನ್ನು ಫೈಬ್ರಾಯ್ಡ್ಗಳು ಎಂದು ಕರೆಯುತ್ತಾರೆ. ಇವು ಕ್ಯಾನ್ಸರ್ ಅಲ್ಲದ ಗಡ್ಡೆಗಳು. ಫೈಬ್ರಾಯ್ಡ್ಗಳು ಭಿನ್ನ ಗಾತ್ರ ಮತ್ತು ವಿಭಿನ್ನ ಸಂಖ್ಯೆಗಳಲ್ಲಿ ಕಂಡುಬರಬಹುದು. ಈ ಗಡ್ಡೆಗಳು ತೀರಾ ಚಿಕ್ಕದಾಗಿ ಬಟಾಣಿ ಕಾಳಿನ ಗಾತ್ರದಿಂದ ತೀರಾ ದೊಡ್ಡದಾಗಿ ಕಲ್ಲಂಗಡಿ ಹಣ್ಣಿನ ಗಾತ್ರದವರೆಗೂ ಸಹ ಇರುತ್ತದೆ. ಹಲವಾರು ಮಹಿಳೆಯರಲ್ಲಿ ಈ ಫೈಬ್ರಾಯ್ಡ್ಗಳು ಯಾವುದೇ ತರಹದ ಸಮಸ್ಯೆ ಅಥವಾ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಬೇರೆ ಯಾವುದಾದರೂ ಕಾರಣಕ್ಕಾಗಿ ಸ್ಕ್ಯಾನಿಂಗ್ ಮಾಡಿದಾಗ ಅಥವಾ ಅನಿರೀಕ್ಷಿತವಾಗಿ ಇವುಗಳ ಪತ್ತೆಯಾಗಬಹುದು. ಇನ್ನು ಈ ಫೈಬ್ರಾಯ್ಡ್ ಬೆಳೆಯಲು ಕಾರಣಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಫೈಬ್ರಾಯ್ಡ್ ಬೆಳೆಯಲು ನಿರ್ದಿಷ್ಟ ಕಾರಣಗಳು ಇನ್ನೂ ತಿಳಿದಿಲ್ಲ, ಆದರೆ ಆನುವಂಶಿಕವಾಗಿ ಬರುವ ಸಾಧ್ಯತೆ ಹೆಚ್ಚು. ಅಂದರೆ ತಾಯಿ ಸಹೋದರಿಯರಲ್ಲಿ ಇದ್ದರೆ ಮಹಿಳೆಯಲ್ಲೂ ಬರುವ ಸಾಧ್ಯತೆ ಹೆಚ್ಚು. ಇನ್ನು ಹಾರ್ಮೋನುಗಳ ಬದಲಾವಣೆ, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಈ ಗಡ್ಡೆಗಳ ಬೆಳವಣಿಗೆಗೆ ಸೂಕ್ತ ವಾತಾವರಣವನ್ನು ಕಲ್ಪಿಸುತ್ತದೆ. ಇನ್ನು ಸ್ಥೂಲಕಾಯ ಇದ್ದವರಲ್ಲಿ ಈ ಗಡ್ಡೆ ಬೆಳೆಯುವ ಸಾಧ್ಯತೆ ತುಂಬ ಜಾಸ್ತಿ. ಜೊತೆಗೆ ಅಸಮತೋಲಿತ ಆಹಾರ, ಅಸಮತೋಲಿತ ಜೀವನ ಶೈಲಿಯೂ ಕೂಡ ಗಡ್ಡೆ ಬೆಳೆಯಲು ಕಾರಣವಾಗಬಹುದು. ಈ ಫೈಬ್ರಾಯ್ಡ್ಗಳು ಗರ್ಭಕೋಶದ ಬೇರೆ ಬೇರೆ ಭಾಗಗಳಲ್ಲಿ ಹಾಗೂ ಬೇರೆ ಬೇರೆ ಪದರಗಳಲ್ಲಿ ಕಾಣಿಸಿಕೊಳ್ಳಬಹುದು. ಇವುಗಳ ಗಾತ್ರ, ಸಂಖ್ಯೆ ಮತ್ತು ಸ್ಥಾನಗಳನ್ನು ಅವಲಂಬಿಸಿ ಲಕ್ಷಣಗಳ ತೀವ್ರತೆ ಭಿನ್ನವಾಗಿರುತ್ತದೆ. ಇನ್ನು ಈ ಗಡ್ಡೆಗಳು ಕ್ಯಾನ್ಸರ್ ಆಗಿ ಪರಿವರ್ತನೆಯಾಗುವ ಸಂಭವ ತುಂಬ ಕಡಿಮೆ. ಫೈಬ್ರಾಯ್ಡ್ ಯೂಟರಸ್ ಅಥವಾ ಗರ್ಭಕೋಶದ ಗಡ್ಡೆಗಳ ಲಕ್ಷಣಗಳೇನು ಎಂದು ತಿಳಿದುಕೊಳ್ಳೋಣ. ಮಹಿಳೆಯರಲ್ಲಿ ಬೆನ್ನು ನೋವು, ಸೊಂಟ ನೋವು, ಹೊಟ್ಟೆ ನೋವು, ಮುಟ್ಟಿನ ಸಮಯದಲ್ಲಿ ವಿಪರೀತ ಹೊಟ್ಟೆ ನೋವು ಅಥವಾ ಸೊಂಟ ನೋವು, ಅತಿಯಾದ ಮುಟ್ಟಿನ ಸ್ರಾವ ಹಾಗೂ ಹಲವು ದಿನಗಳವರೆಗೆ ರಕ್ತಸ್ರಾವ, ಲೈಂಗಿಕ ಕ್ರಿಯೆ ನಡೆಸುವ ಸಂದರ್ಭದಲ್ಲಿ ವಿಪರೀತ ನೋವು ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇನ್ನು ಫೈಬ್ರಾಯ್ಡ್ನ ಗಾತ್ರ ತುಂಬ ದೊಡ್ಡದಿದ್ದಾಗ ಕಿಬ್ಬೊಟ್ಟೆಯ ಮೇಲೆ ಅತಿಯಾದ ಒತ್ತಡ, ಮಲಬದ್ಧತೆ, ಪದೇ ಪದೇ ಮೂತ್ರ ವಿಸರ್ಜನೆ ಹಾಗೂ ಹೊಟ್ಟೆಯ ಗಾತ್ರ ದೊಡ್ಡದಾಗುವುದು ಅಥವಾ ಹೊಟ್ಟೆ ಊದಿಕೊಳ್ಳುವುದು ಮುಂತಾದ ಲಕ್ಷಣಗಳು ಕಂಡುಬರಬಹುದು. ಇನ್ನು ಕೆಲವೊಂದು ಮಹಿಳೆಯರಲ್ಲಿ ಯಾವುದೇ ನಿರ್ದಿಷ್ಟ ಲಕ್ಷಣಗಳು ಕಂಡುಬರುವುದಿಲ್ಲ. ಅನಿರೀಕ್ಷಿತವಾಗಿ ಬೇರೆ ರೋಗದ ಪತ್ತೆಗಾಗಿ ಸ್ಕ್ಯಾನಿಂಗ್ ಮಾಡಿದಾಗ ಈ ಫೈಬ್ರಾಯ್ಡ್ಗಳು ಕಂಡುಬರಬಹುದು. ಈ ಫೈಬ್ರಾಯ್ಡ್ಗಳು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದರೆ ಗರ್ಭಧಾರಣೆಯ ವಯಸ್ಸಿನಲ್ಲಿ ಕಾಣಿಸಿಕೊಂಡಾಗ ಗರ್ಭಧಾರಣೆಯ ಮೇಲೆ ಅಡ್ಡ ಪರಿಣಾಮ ಉಂಟು ಮಾಡಬಹುದು ಅಥವಾ ಗರ್ಭ ಧರಿಸಿದ ಮೇಲೆ ಗರ್ಭಸ್ರಾವದ ಸಾಧ್ಯತೆ ಹೆಚ್ಚು. ಕೆಲವು ಬಾರಿ ಭ್ರೂಣದ ಬೆಳವಣಿಗೆಯನ್ನು ಕುಂಠಿತಗೊಳಿಸಬಹುದು. ಫೈಬ್ರಾಯ್ಡ್ ಯಾವ ಸ್ಥಿತಿಯಲ್ಲಿ ಮತ್ತು ಯಾವ ಸ್ಥಾನದಲ್ಲಿದೆ ಎಂಬುದರ ಮೇಲೆ ಲಕ್ಷಣಗಳು ನಿರ್ಧರಿತವಾಗುತ್ತದೆ. ಇನ್ನು ಮಹಿಳೆಯು ಯಾವಾಗ ವೈದ್ಯರನ್ನು ಭೇಟಿಯಾಗಬೇಕು ಎಂದು ತಿಳಿದುಕೊಳ್ಳೋಣ. ಅತಿಯಾದ ಕಿಬ್ಬೊಟ್ಟೆ ನೋವು, ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ, ತಿಂಗಳ ಪೂರ್ತಿ ರಕ್ತಸ್ರಾವ, ಹೆಪ್ಪಾಗಿ ಸ್ರಾವವಾಗುವುದು, ರಕ್ತಹೀನತೆ ಮುಂತಾದ ಲಕ್ಷಣಗಳು ಕಂಡುಬಂದಾಗ ತಪ್ಪದೇ ವೈದ್ಯರನ್ನು ಭೇಟಿಯಾಗುವುದು ಅಗತ್ಯ. ವೈದ್ಯರು ಶ್ರೋಣಿ ಪರೀಕ್ಷೆ ಮತ್ತು ಗರ್ಭಕೋಶದ ಸ್ಕ್ಯಾನಿಂಗ್ ಮೂಲಕ ರೋಗ ಪತ್ತೆ ಹಚ್ಚುತ್ತಾರೆ. ಗರ್ಭಾಶಯದ ಗಡ್ಡೆಗಳಿಗೆ ಚಿಕಿತ್ಸೆ ಏನು? ಚಿಕಿತ್ಸೆಯು ಸಾಮಾನ್ಯವಾಗಿ ವಯಸ್ಸು, ಆರೋಗ್ಯ ಸ್ಥಿತಿ, ರೋಗ ಲಕ್ಷಣಗಳ ತೀವ್ರತೆ, ಗಡ್ಡೆಯ ಗಾತ್ರ ಮತ್ತು ಸ್ಥಾನವನ್ನು ಅವಲಂಬಿಸಿರುತ್ತದೆ. ಕೆಲವು ಔಷಧ ಮತ್ತು ಶಸ್ತ್ರಚಿಕಿತ್ಸೆಯ ಮೂಲಕ ಫೈಬ್ರಾಯ್ಡನ್ನು ತೆಗೆದುಹಾಕಬಹುದು. ಇನ್ನು ಶಸ್ತ್ರಚಿಕಿತ್ಸೆಯ ಯಾವಾಗ ಅಗತ್ಯ? ಗಡ್ಡೆಯ ಗಾತ್ರ ದೊಡ್ಡದಾಗಿದ್ದು ತುಂಬ ತೊಂದರೆ ಉಂಟು ಮಾಡುತ್ತಿದ್ದಲ್ಲಿ, ಜಾಸ್ತಿ ಸಂಖ್ಯೆಯ ಫೈಬ್ರಾಯ್ಡ್ಗಳಿದ್ದಾಗ
ಶಸ್ತ್ರಚಿಕಿತ್ಸೆಯ ಅಗತ್ಯ ಇರುತ್ತದೆ. ಜೊತೆಗೆ ಮಹಿಳೆಯು ಗರ್ಭಿಣಿಯಾಗಲು ಬಯಸುತ್ತಿದ್ದು ಫೈಬ್ರಾಯ್ಡ್ ತೊಡಕಾಗುತ್ತಿದ್ದಲ್ಲಿಯೂ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ. ಈ ಶಸ್ತ್ರಚಿಕಿತ್ಸೆಗಳಲ್ಲಿ ಗಡ್ಡೆಯನ್ನಷ್ಟೇ ತೆಗೆದುಹಾಕುವ ವಿಧಾನ ಅಂದರೆ ಮಯೋಮೆಕ್ಟಮಿ ಅಥವಾ ಹಿಸ್ಟೆಕ್ಟಮಿ ಅಂದರೆ ಗರ್ಭಕೋಶವನ್ನು ತೆಗೆದುಹಾಕುವುದು. ಈ ತರಹ ಬೇರೆ ಬೇರೆ ವಿಧಾನಗಳಿರುತ್ತವೆ. ನಿಮ್ಮ ವಯಸ್ಸು ಹಾಗೂ ಕಾಯಿಲೆಗನುಸಾರವಾಗಿ ವೈದ್ಯರು ಚಿಕಿತ್ಸೆಯನ್ನು ನಿರ್ಧರಿಸುತ್ತಾರೆ. ಇನ್ನು ಫೈಬ್ರಾಯ್ಡ್ ಯೂಟರಸ್ಗೆ ಆಯುರ್ವೇದ ಪದ್ಧತಿಯಲ್ಲಿ ಏನು ಚಿಕಿತ್ಸೆಗಳಿದೆ ಎಂಬುದನ್ನು ತಿಳಿಸಿಕೊಡಲಿದ್ದೇನೆ. ಈ ಗಡ್ಡೆಗಳು ಮಾಂಸಕೋಶಗಳ ಗಡ್ಡೆಗಳಾಗಿರುವುದರಿಂದ ಕೆಲವೊಂದು ತೀಕ್ಷ್ಣ ಔಷಧಿ, ಶಸ್ತ್ರ, ಕ್ಷಾರಕರ್ಮಗಳನ್ನು ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಆಯುರ್ವೇದದ ಕೆಲವು ಕಷಾಯ, ವಟಿ, ಗುಗ್ಗುಲು ಮುಂತಾದ ಔಷಧಗಳನ್ನು ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಜೊತೆಗೆ ಪಂಚಕರ್ಮ ಚಿಕಿತ್ಸೆಗಳಾದ ವಿರೇಚನ ಮತ್ತು ಬಸ್ತಿ ಇಲ್ಲಿ ಬಹಳ ಉಪಕಾರಿಯಾಗಿದೆ. ಜೊತೆಗೆ ಯೋನಿ ಪಿಚು, ಉತ್ತರ ಬಸ್ತಿಯಂತಹ ಚಿಕಿತ್ಸೆಗಳನ್ನು ನೀಡಲಾಗುತ್ತದೆ. ಆಯುರ್ವೇದ ವೈದ್ಯರನ್ನು ಭೇಟಿಯಾದಲ್ಲಿ ಅವರು ಸೂಕ್ತ ಸಲಹೆ ನೀಡುತ್ತಾರೆ. ಫೈಬ್ರಾಯ್ಡ್ ಯೂಟರಸ್ ಅಥವಾ ಗರ್ಭಕೋಶದ ಗಡ್ಡೆಗಳನ್ನು ತಡೆಗಟ್ಟಲು ಏನು ಮಾಡಬಹುದು? ಅತಿಯಾದ ಕೊಬ್ಬಿನ ಅಂಶದ ಸೇವನೆ, ಹೆಚ್ಚು ಕ್ಯಾಲರಿಯುಕ್ತ ಆಹಾರ ಸೇವನೆ, ಕೆಂಪು ಮಾಂಸ ಅಥವಾ ರೆಡ್ ಮೀಟ್ಗಳ ಅತಿಯಾದ ಸೇವನೆ ಫೈಬ್ರಾಯ್ಡ್ ಆಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಮಹಿಳೆಯರು ಈ ಕುರಿತು ಜಾಗೃತೆ ವಹಿಸಿ ಈ ತರಹ ಆಹಾರ ವಸ್ತುಗಳನ್ನು ತ್ಯಜಿಸುವುದು ಅಗತ್ಯ. ಇನ್ನು ಅತಿಯಾದ ತೂಕ ಇರುವವರಲ್ಲಿ ಈಸ್ಟ್ರೋಜನ್ ಉತ್ಪಾದನೆ ಜಾಸ್ತಿ ಇದ್ದು ಫೈಬ್ರಾಯ್ಡ್ ಬೆಳವಣಿಗೆಗೆ ಈಸ್ಟ್ರೋಜನ್ ಪೂರಕ ವಾತಾವರಣವನ್ನು ಕಲ್ಪಿಸುತ್ತದೆ. ಆದ್ದರಿಂದ ನಿಯಮಿತ ನಡಿಗೆ, ವ್ಯಾಯಾಮ, ಯೋಗ, ಪ್ರಾಣಾಯಾಮಗಳ ಅಭ್ಯಾಸ ಮಾಡಿ ತೂಕವನ್ನು ಮಿತಿಯಲ್ಲಿಡುವುದು ಅಗತ್ಯ. ಇನ್ನು ಅತಿ ಹೆಚ್ಚು ಸೊಪ್ಪು, ತರಕಾರಿ, ದ್ವಿದಳ ಧಾನ್ಯಗಳು, ಹಣ್ಣುಗಳ ಸೇವನೆ, ಸೂರ್ಯನ ಬಿಸಿಲಿಗೆ ಮೈಯೊಡ್ಡುವುದು ಅಗತ್ಯ. ಮಾನಸಿಕ ಒತ್ತಡದ ನಿವಾರಣೆ, ಸಿಗರೆಟ್, ಆಲ್ಕೋಹಾಲ್, ಸಕ್ಕರೆಯ ಅತಿಯಾದ ಸೇವನೆಯನ್ನು ತ್ಯಜಿಸುವುದು ಅತಿ ಅಗತ್ಯ. ಆಹಾರ ಮತ್ತು ಜೀವನ ಶೈಲಿಯ ಸಮರ್ಪಕ ನಿರ್ವಹಣೆಯಿಂದ ಹಲವಾರು ರೋಗಗಳನ್ನು ತಡೆಗಟ್ಟಬಹುದು. ಆತ್ಮೀಯ ಕೇಳುಗರೆ, ಮುಟ್ಟಿನ ಸಮಯದ ನೋವು, ಇದಕ್ಕೆ ಕಾರಣ ಮತ್ತು ಪರಿಹಾರ ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಸರಿಸುಮಾರು 12ರಿಂದ 13 ವರ್ಷದಿಂದ ಪ್ರಾರಂಭವಾಗಿ 45ರಿಂದ 55 ವರ್ಷದವರೆಗೆ ಪ್ರತಿ ತಿಂಗಳು ಮುಟ್ಟಿನ ಸ್ರಾವ ಅಥವಾ ಋತುಸ್ರಾವವು ಕಾಣಿಸಿಕೊಳ್ಳುತ್ತದೆ. ಋತುಸ್ರಾವವು ಮಹಿಳೆಯರ ಜೀವನದ ಮಹತ್ವದ ಘಟ್ಟವಾಗಿದ್ದು ಇದೊಂದು ನೈಸರ್ಗಿಕ ಪ್ರಕ್ರಿಯೆ. ಆರೋಗ್ಯವಂತ ಮಹಿಳೆಯರಲ್ಲಿ ಪ್ರತಿ ತಿಂಗಳು 28ರಿಂದ 35 ದಿನಗಳ ಅಂತರದಲ್ಲಿ 4ರಿಂದ 5 ದಿನದ ತನಕ ಋತುಸ್ರಾವವು ಕಂಡುಬರುತ್ತದೆ. ಕೆಲವೊಬ್ಬರ ದೇಹ ಪ್ರಕೃತಿಯ ಮೇಲೆ 3 ದಿನಗಳ ತನಕ ಮಾತ್ರ ಅಥವಾ 7 ದಿನಗಳವರೆಗೂ ಕಾಣಿಸಿಕೊಳ್ಳಬಹುದು. ಈ ಮಾಸಿಕ ಸ್ರಾವದ ದಿನಗಳಲ್ಲಿ ಮಹಿಳೆಯರ ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನು ಕಾಣಬಹುದು. ದೈಹಿಕ ಹಾಗೂ ಮಾನಸಿಕವಾಗಿ ಬಹಳಷ್ಟು ವ್ಯತ್ಯಾಸಗಳು ಆಕೆಗೆ ಋತುಸ್ರಾವದ ಮುನ್ಸೂಚನೆಯನ್ನು ನೀಡುತ್ತದೆ. ಋತುಸ್ರಾವದ 2 ಅಥವಾ 3 ದಿನಗಳ ಮುಂಚಿತವಾಗಿ ಆಕೆಯಲ್ಲಿ ಅತಿಯಾದ ಸಿಟ್ಟು, ಸಣ್ಣ ಪುಟ್ಟ ವಿಷಯಕ್ಕೆ ಅಳು, ಮಲಬದ್ಧತೆ, ಸುಸ್ತು, ಕಾಲುಗಳಲ್ಲಿ ಸೆಳೆತ, ಬೆನ್ನು ನೋವು ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಇನ್ನು ಋತುಸ್ರಾವದ ದಿನಗಳಲ್ಲಿ ಅಥವಾ ಕೆಲವು ದಿನಗಳ ಮೊದಲು ಈ ತರಹದ ಲಕ್ಷಣಗಳು, ಅದರ ಜೊತೆಗೆ ಸ್ವಲ್ಪ ಮಟ್ಟಿನ ಕಿಬ್ಬೊಟ್ಟೆ ನೋವು, ಸೊಂಟ ನೋವು, ಕಾಲುಗಳಲ್ಲಿ ಸೆಳೆತ ಎಲ್ಲವೂ ಸರ್ವೇ ಸಾಮಾನ್ಯ ಮತ್ತು ನೈಸರ್ಗಿಕ. ಆದರೆ ಇದಕ್ಕೂ ಮೀರಿ ಅತಿಯಾದ ಕಿಬ್ಬೊಟ್ಟೆ ನೋವು, ಅತಿಯಾಗಿ ಸೊಂಟ ನೋವು, ವಾಂತಿ, ಬೇದಿ, ತಲೆ ಸುತ್ತು ಇವುಗಳಿಂದ ಯಾವುದೇ ದಿನನಿತ್ಯದ ಕೆಲಸ ಮಾಡಲು ಸಾಧ್ಯವಾಗದೇ ಇರುವುದು, ಈ ತರಹದ ಲಕ್ಷಣಗಳು ಕಾಣಿಸಿಕೊಂಡಾಗ ನಾವು ಅದನ್ನು ಅತಿಯಾದ ಮುಟ್ಟಿನ ನೋವು ಅಥವಾ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಡಿಸ್ಮೆನೋರಿಯಾ ಎಂದು ಹೇಳಲಾಗುತ್ತದೆ. ಈಗ ನಾವು ಡಿಸ್ಮೆನೋರಿಯಾ ಅಂದರೆ ಏನು, ಯಾಕಾಗುತ್ತೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಋತುಸ್ರಾವದ ಸಂದರ್ಭದಲ್ಲಿ ಅತಿಯಾದ ನೋವಿನಿಂದ ದಿನನಿತ್ಯದ ಕೆಲಸಗಳನ್ನು ಮಾಡಲು ಆಗದೇ ಇರುವಂತಹ ಸ್ಥಿತಿಯನ್ನು ಡಿಸ್ಮೆನೋರಿಯಾ ಅಥವಾ ಪೇನ್ಫುಲ್ ಮೆನ್ಸ್ಟ್ರುವೇಷನ್ ಅಂತ ಕರಿತೀವಿ. 15ರಿಂದ 90% ಮಹಿಳೆಯರು ಮುಟ್ಟಿನ ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇದರಲ್ಲಿ 5% 20% ಮಹಿಳೆಯರು ಅತಿಯಾದ ನೋವಿನಿಂದ ಬಳಲುತ್ತಿದ್ದಾರೆ. ಅತಿಯಾದ ಮುಟ್ಟಿನ ನೋವು ಅಥವಾ ಡಿಸ್ಮೆನೋರಿಯಾಕ್ಕೆ ಕಾರಣಗಳೇನು?
ಅಥವಾ ಯಾವ ಕಾರಣದಿಂದ ಈ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಈ ತರಹದ ನೋವು ಹೆಚ್ಚಾಗಿ ಹದಿಹರೆಯದ ಹುಡುಗಿಯರಲ್ಲಿ ಕಂಡುಬರುವುದು. ಅವರಲ್ಲಿ ನೋವು ತಡೆದುಕೊಳ್ಳುವ ಶಕ್ತಿ ಕಡಿಮೆ ಇರುವುದೇ ಇದಕ್ಕೆ ಪ್ರಮುಖ ಕಾರಣ. ಇನ್ನು ಮಹಿಳೆಯರಲ್ಲಿ ಅನೀಮಿಯಾ ಅಥವಾ ರಕ್ತಹೀನತೆ ಇದ್ದಾಗಲೂ ನೋವಿನ ತೀವ್ರತೆ ಜಾಸ್ತಿ. ಇನ್ನು ಸಾಮಾನ್ಯವಾದ ಮುಟ್ಟಿನ ಹೊಟ್ಟೆ ನೋವಿಗೆ ಪ್ರಮುಖ ಕಾರಣವೆಂದರೆ ಹಾರ್ಮೋನ್ಗಳು. ಮಹಿಳೆಯರ ದೇಹದಲ್ಲಿ ಅಂಡಾಶಯಗಳಿಂದ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ಉತ್ಪತ್ತಿಯಾಗಿ ಇದು ಗರ್ಭಾಶಯದ ಒಳಪದರದಿಂದ ಪ್ರೋಸ್ಟಾಗ್ಲಾಂಡಿನನ್ನು ಉತ್ಪಾದಿಸಲು ಪ್ರಚೋದಿಸುತ್ತದೆ. ಅತಿಯಾದ ಪ್ರೋಸ್ಟಾಗ್ಲಾಂಡಿನ್ಗಳ ಸ್ರವಿಕೆಯು ಮುಟ್ಟಿನ ನೋವಿಗೆ ಪ್ರಮುಖ ಕಾರಣ. ಇನ್ನು ಪ್ರೋಸ್ಟಾಗ್ಲಾಂಡಿನ್ಗಳು ಗರ್ಭಾಶಯದ ಕಾಂಟ್ರಾಕ್ಷನ್ ಅಥವಾ ಮಾಂಸಖಂಡಗಳ ಸಂಕುಚಿತಗೊಳಿಸುವುದರೊಂದಿಗೆ ಗರ್ಭಾಶಯದ ರಕ್ತನಾಳಗಳನ್ನು ಕುಗ್ಗಿಸಿ ರಕ್ತ ಸಂಚಾರವನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಗರ್ಭಕೋಶದಲ್ಲಿ ಅತಿಯಾದ ನೋವು ಕಾಣಿಸಿಕೊಳ್ಳಬಹುದು. ಇನ್ನು ವೇಸೋಪ್ರೆಸ್ಸಿನ್ ಎಂಬ ಇನ್ನೊಂದು ಹಾರ್ಮೋನ್ ಕೂಡ ಗರ್ಭಾಶಯದ ಸಂಕೋಚನಕ್ಕೆ ಕಾರಣವಾಗುತ್ತದೆ. ಅತಿಯಾದ ಸಂಕೋಚನವೇ ನೋವಿಗೆ ಪ್ರಮುಖ ಕಾರಣ. ಇನ್ನು ಕೆಲವೊಬ್ಬರಲ್ಲಿ ಗರ್ಭಕಂಠವು ತುಂಬ ತೆಳ್ಳಗಿರುವುದು ಅಥವಾ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಸರ್ವೈಕಲ್ ಕೆನಾಲ್ ಸ್ಟೀನೋಸಿಸ್ ಅಂತೀವಿ. ಇದರಿಂದಾಗಿ ಗರ್ಭಕೋಶದಿಂದ ರಕ್ತವನ್ನು ಹೊರಹಾಕುವ ಸಲುವಾಗಿ ಅತಿಯಾದ ಯೂಟ್ರಿನ್ ಕಾಂಟ್ರಾಕ್ಷನ್ ಉಂಟಾಗಿ ನೋವು ಜಾಸ್ತಿಯಾಗಬಹುದು. ಇನ್ನು ಹದಿಹರೆಯದವರಲ್ಲಿ ಅತಿಯಾದ ಮಾನಸಿಕ ಒತ್ತಡ, ಟೆನ್ಷನ್, ಆಂಗ್ಸೈಟಿ ಮುಂತಾದ ಮಾನಸಿಕ ಅಸಮತೋಲನಗಳಿಂದಲೂ ಮುಟ್ಟಿನ ಸಮಯದ ನೋವು ಅಧಿಕವಾಗಬಹುದು. ಇನ್ನು ಅತಿಯಾದ ದೈಹಿಕ ಶ್ರಮ, ಸರಿಯಾಗಿ ನಿದ್ದೆ ಮಾಡದೇ ಇರುವುದು, ಅತಿಯಾದ ಜಂಕ್ ಫುಡ್ಗಳ ಸೇವನೆ, ಸ್ನಿಗ್ಧವಿಲ್ಲದ ಅಂದರೆ ಹಾಲು, ತುಪ್ಪ, ಎಣ್ಣೆ ಮುಂತಾದ ಆಹಾರ ಉತ್ಪನ್ನಗಳಿಲ್ಲದೆ ಅತಿ ಡ್ರೈ ಆದ ಆಹಾರ ಸೇವಿಸುವುದು ಮುಂತಾದವುಗಳು ದೇಹದಲ್ಲಿ ವಾತದೋಷವನ್ನು ಅತ್ಯಧಿಕಗೊಳಿಸುವುದರಿಂದ ಮುಟ್ಟಿನ ನೋವಿನ ಸಂಭವ ತುಂಬ ಜಾಸ್ತಿ. ಇನ್ನು ಮುಟ್ಟಿನ ನೋವಿನಲ್ಲಿ 2 ವಿಧಗಳಿದ್ದು, ಒಂದು ಪ್ರೈಮರಿ ಡಿಸ್ಮೆನೋರಿಯಾ ಮತ್ತು ಇನ್ನೊಂದು ಸೆಕೆಂಡರಿ ಡಿಸ್ಮೆನೋರಿಯಾ. ಪ್ರೈಮರಿ ಡಿಸ್ಮೆನೋರಿಯಾ ಎಂದರೆ ಋತುಮತಿಯಾದ 2 ರಿಂದ 3 ವರ್ಷಗಳ ಒಳಗೆ ಪ್ರಾರಂಭವಾಗಿ ಪ್ರತಿ ತಿಂಗಳು ನೋವು ಇರುತ್ತದೆ. ಈ ಸಮಸ್ಯೆಯು ಆನುವಂಶಿಕವಾಗಿ ಬರಬಹುದು. ಮುಟ್ಟಾಗುವ 2-3 ಗಂಟೆಗಳ ಮೊದಲೇ ನೋವು ಪ್ರಾರಂಭವಾಗಿ ಹೆಚ್ಚಾಗಿ 24 ರಿಂದ 48 ಗಂಟೆಗಳವರೆಗೆ ಈ ನೋವು ಇರುವುದು ಸರ್ವೇ ಸಾಮಾನ್ಯ. ಹೊಟ್ಟೆ ಹಿಂಡಿದ ಹಾಗೆ ಅಥವಾ ಕಿವುಚಿದ ಹಾಗೆ ನೋವಿದ್ದು ಸಾಮಾನ್ಯವಾಗಿ ಕೆಳ ಹೊಟ್ಟೆ, ಸೊಂಟ ಹಾಗೂ ತೊಡೆಯ ಭಾಗಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಇದರ ಜೊತೆಗೆ ಹಲವರಲ್ಲಿ ವಾಕರಿಕೆ, ವಾಂತಿ, ಸುಸ್ತು, ಬೇದಿ, ಅತಿಯಾದ ತಲೆನೋವು ಮುಂತಾದ ಲಕ್ಷಣಗಳು ಕಾಣಬಹುದು. ಇನ್ನು ಕೆಲವರಲ್ಲಿ ನಡುಕ, ಪ್ರಜ್ಞೆ ತಪ್ಪುವುದು ಮುಂತಾದ ತೀವ್ರತರ ಲಕ್ಷಣಗಳು ಬರಬಹುದು. ಆದರೆ ಇವರಲ್ಲಿ ಯಾವುದೇ ತರಹದ ಗರ್ಭಕೋಶ ಅಥವಾ ಅಂಡಕೋಶ ಅಥವಾ ಯೋನಿಗೆ ಸಂಬಂಧಿಸಿದ ತೊಂದರೆ ಇರುವುದಿಲ್ಲ. ಇನ್ನು 2ನೇ ವಿಧವಾದದ್ದು ಸೆಕೆಂಡರಿ ಡಿಸ್ಮೆನೋರಿಯಾ. ಇಲ್ಲಿ ಸಣ್ಣ ರೀತಿಯ ಅಂದರೆ ಡಲ್ ಪೇಯ್ನ್ ಅಂತೀವಿ. ಇದು ಕಿಬ್ಬೊಟ್ಟೆ ಮತ್ತು ಸೊಂಟದಲ್ಲಿ ಇದ್ದು ಪಿರಿಯಡ್ಸ್ಗೂ ಇನ್ನು 10 ದಿನ ಮೊದಲೇ ಪ್ರಾರಂಭವಾಗಿ ಪಿರಿಯಡ್ಸ್ ಸ್ಟಾರ್ಟ್ ಆದಾಗ ಅಂದರೆ ಬ್ಲೀಡಿಂಗ್ ಶುರುವಾದ ತಕ್ಷಣ ಈ ನೋವು ಸಾಮಾನ್ಯವಾಗಿ ಕಡಿಮೆಯಾಗುತ್ತೆ. ವಾಂತಿ, ಬೇದಿ ಮುಂತಾದ ಯಾವುದೇ ಲಕ್ಷಣಗಳು ಇರುವುದಿಲ್ಲ. ಈ ತರಹದ ನೋವು ಹೆಚ್ಚಾಗಿ ಮದುವೆಯಾದವರಲ್ಲಿ 30 ವರ್ಷಗಳ ನಂತರ ಅಥವಾ ಯಾರು ಸೆಕ್ಷುವಲಿ ಆಕ್ಟಿವ್ ಇರ್ತಾರೆ ಅಂಥವರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇದಕ್ಕೆ ಮೂಲ ಕಾರಣ ಗರ್ಭಾಶಯದ ಗಡ್ಡೆ, ಅಂಡಾಶಯದ ಗಡ್ಡೆ, ಎಂಡೋಮೆಟ್ರಿಯೋಸಿಸ್, ಅಡಿನೋಮಯೋಸಿಸ್, PID ಅಥವಾ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್, ಇನ್ನು ಕಾಪರ್ ಟಿ ಹಾಕಿರುವುದು ಅಥವಾ ಗರ್ಭಾಶಯದ ಇನ್ಫೆಕ್ಷನ್, ಇನ್ನು ಗರ್ಭಾಶಯದ ಒಳಪದರ ದಪ್ಪವಾಗಿರುವುದು ಮುಂತಾದ ಹಲವಾರು ಕಾರಣಗಳಿರುತ್ತವೆ. ಇನ್ನು ಈ ಮುಟ್ಟಿನ ನೋವಿನ ಸಮಸ್ಯೆ ಇರುವವರು ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಕಾಣಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಹುಡುಗಿಯರು ಅಥವಾ ಕಾಲೇಜ್ ವಿದ್ಯಾರ್ಥಿನಿಯರು ನೋವಿನಿಂದ ಮುಕ್ತಿ ಪಡೆಯಲು ಪ್ರತಿ ತಿಂಗಳು ನೋವು ನಿವಾರಕ ಗುಳಿಗೆಗಳನ್ನು ಸೇವಿಸ್ತಿರ್ತಾರೆ. ದಯವಿಟ್ಟು ಈ ಥರ ಮಾಡದೆ ನಿಮ್ಮಲ್ಲಿ ಯಾವಾಗ ಅತಿಯಾದ ನೋವಿದ್ದು ತಮ್ಮ ನಿತ್ಯದ ಚಟುವಟಿಕೆಗೂ ಕಷ್ಟವೆನಿಸುತ್ತಿದೆ ಅಥವಾ ವಾಂತಿ, ಬೇದಿ, ಅತಿಯಾದ ಸುಸ್ತು ಮುಂತಾದ ತೀವ್ರತರ ಲಕ್ಷಣಗಳಿರುತ್ತದೆಯೋ ಆಗ ದಯವಿಟ್ಟು ವೈದ್ಯರನ್ನು ಭೇಟಿಯಾಗಿ. ಮುಟ್ಟಿನ ಸಮಯದ ನೋವಿನ ಬಗ್ಗೆ ನಾವೀಗ ತಿಳ್ಕೊಂಡಿದ್ದೀವಿ. ಇದಲ್ಲದೆ ಕೆಲವು ಮಹಿಳೆಯರಲ್ಲಿ ಪ್ರಿಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಥವಾ PMS ಎಂಬುದು ಕಾಣಿಸಿಕೊಳ್ತದೆ. ಈ ಕಾಯಿಲೆ ಸಾಮಾನ್ಯವಾಗಿ
ಕಂಡುಬರುವುದು 30-45 ವರ್ಷದ ಮಹಿಳೆಯರಲ್ಲಿ, ಹದಿಹರೆಯದ ಹುಡುಗಿಯರಲ್ಲೂ ಕಾಣಬಹುದು. ಇದಕ್ಕೆ ಮೂಲ ಕಾರಣ ಹೆರಿಗೆಯ ನಂತರ ಮಹಿಳೆಯಲ್ಲಾಗುವ ದೈಹಿಕ ಮಾನಸಿಕ ವ್ಯತ್ಯಾಸಗಳು. ಇದೊಂದು ಸೈಕೋನ್ಯೂರೋ ಎಂಡೋಕ್ರೈನ್ ಡಿಸಾರ್ಡರ್, ಅಂದರೆ ದೇಹದಲ್ಲಿರುವ ಹಾರ್ಮೋನುಗಳು ಮತ್ತು ಕೆಲವು ರಾಸಾಯನಿಕಗಳ ಏರುಪೇರಿನಿಂದ ಈ ತೊಂದರೆ ಆಗುತ್ತದೆ. ಈ ತೊಂದರೆಯ ಸಾಮಾನ್ಯ ಲಕ್ಷಣಗಳೆಂದರೆ ಮುಟ್ಟಾಗುವ 1 ವಾರ ಅಥವಾ 10 ದಿನಗಳ ಮೊದಲೇ ದೇಹದಲ್ಲಿ ನೀರಿನ ಅಂಶ ಜಾಸ್ತಿಯಾಗಿ ಅಬ್ಡೊಮಿನಲ್ ಬ್ಲೋಟಿಂಗ್, ಅಂದರೆ ಹೊಟ್ಟೆಯ ಭಾಗ ಊದಿಕೊಳ್ಳುವುದು ಅಥವಾ ಕಾಲುಗಳಲ್ಲಿ ಊತ ಕಾಣಿಸಿಕೊಳ್ಳುವುದು ಉಂಟಾಗಬಹುದು. ಜೊತೆಗೆ ಸ್ತನಗಳಲ್ಲಿ ಬಿಗಿತ, ಸ್ತನಗಳಲ್ಲಿ ನೋವು ಅಥವಾ ಭಾರ, ಕೈಕಾಲುಗಳಲ್ಲಿ ಊತ, ತೂಕ ಹೆಚ್ಚಾಗುವುದು, ಅತಿಯಾದ ಸಿಡುಕು, ಮೂಡ್ ಸ್ವಿಂಗ್ಸ್, ಖಿನ್ನತೆ, ಆಂಗ್ಸೈಟಿ, ಟೆನ್ಷನ್, ಅತಿಯಾದ ಮರೆವು, ಕನ್ಫ್ಯೂಷನ್, ಅತಿಯಾದ ಹಸಿವು, ತೀವ್ರ ತಲೆನೋವು, ಸುಸ್ತು, ತಲೆಸುತ್ತು, ಸಂಭೋಗದ ಸಮಯದಲ್ಲಿ ನೋವು, ಈ ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಈಗ ಈ ಮುಟ್ಟಿನ ನೋವಿಗೆ ಪರಿಹಾರಗಳೇನು ಎಂಬುದನ್ನು ತಿಳ್ಕೊಳ್ಳೋಣ. ನಮ್ಮಲ್ಲಿ ಹಲವಾರು ಮಹಿಳೆಯರು ಈ ನೋವಿನಿಂದ ಶಾಲೆ ಅಥವಾ ಕಾಲೇಜು ಅಥವಾ ಅವರ ಆಫೀಸ್ಗಳಿಗೆ ರಜೆ ಹಾಕಬೇಕಾಗ್ತಿದೆ. ಇದನ್ನು ತಡೆಯಲು ಯಾವ ತರಹದ ಔಷಧಗಳು ಲಭ್ಯವಿದೆ ಮತ್ತು ಶಾಶ್ವತ ಪರಿಹಾರ ಏನಿದೆ ಎಂಬುದನ್ನು ತಿಳಿಯೋಣ. ಮೊದಲನೇದಾಗಿ ಬಹಳ ಸಿಂಪಲ್ ರೆಮಿಡಿ ಅಂದರೆ ಬಿಸಿ ನೀರಿನ ಶಾಖ ಕೊಡುವುದು. ಹಾಟ್ ವಾಟರ್ ಬ್ಯಾಗ್ ಯೂಸ್ ಮಾಡ್ಕೊಳ್ಳಿ, ಅಥವಾ ಒಂದು ಬಟ್ಟೆಯನ್ನು ಬಿಸಿ ನೀರಿನಲ್ಲಿ ಅದ್ದಿ ಅದರಿಂದ ಕೆಳ ಹೊಟ್ಟೆ, ತೊಡೆ ಹಾಗೂ ಸೊಂಟದ ಭಾಗಗಳಿಗೆ ಶಾಖ ಕೊಡಬಹುದು. ಈ ಶಾಖ ಕೊಡುವ ಮೊದಲು ಕೆಳ ಹೊಟ್ಟೆ, ಸೊಂಟ, ತೊಡೆಯ ಭಾಗಗಳಿಗೆ ಹರಳೆಣ್ಣೆ ಹಚ್ಚಿ, ಇನ್ನು ಹೊಕ್ಕಳಿಗೆ 5-6 ಡ್ರಾಪ್ ಹರಳೆಣ್ಣೆ ಹಾಕಿ 15 ನಿಮಿಷದ ನಂತರ ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳ್ಳಿ ಅಥವಾ ಬಟ್ಟೆಯನ್ನು ಬಿಸಿನೀರಲ್ಲಿ ಅದ್ದಿ ಶಾಖ ಕೊಡಿ. ಇದರಿಂದ ಇಮಿಡಿಯೇಟ್ ಆಗಿ ನೋವಿನ ತೀವ್ರತೆ ಕಡಿಮೆಯಾಗುತ್ತೆ. ಇನ್ನೊಂದು ಸಿಂಪಲ್ ರೆಮಿಡಿ ಅಂದರೆ ದಿನಕ್ಕೆ 3-4 ಬಾರಿ ಜೀರಿಗೆ ನೀರು ಕುಡಿಯುವುದು. 1 ಗ್ಲಾಸ್ ನೀರಿಗೆ ಅಥವಾ 200 ml ನೀರಿಗೆ 1/4 ಚಮಚದಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ದಿನಕ್ಕೆ 2-3 ಬಾರಿ ಕುಡಿಯುವುದರಿಂದನೂ ಮುಟ್ಟಿನ ಸಮಯದ ನೋವಿಗೆ ಪರಿಹಾರ ಸಿಕ್ಕದಂತಾಗುತ್ತೆ. ಇನ್ನು ಸೋಂಪು ಕಾಳು, ಜೀರಿಗೆ, ಚಕ್ಕೆ, ಶುಂಠಿ ಈ 3 ನೀರಿನಲ್ಲಿ ಕುದಿಸಿ ಆ ನೀರನ್ನು ಫ್ರೆಶ್ ಆಗಿ ಕುಡಿಯುವುದರಿಂದನೂ ಮುಟ್ಟಿನ ಸಮಯದ ನೋವು ಕಡಿಮೆಯಾಗಬಹುದು. ಇನ್ನೊಂದು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಚಿಕಿತ್ಸೆ ಅಂದರೆ 1 ಗ್ಲಾಸ್ ಮಜ್ಜಿಗೆಯಲ್ಲಿ ಮೆಂತೆಕಾಳು ಗಾತ್ರದ ಇಂಗನ್ನು ಹುರಿದು ಸೇರಿಸಿ ಆ ಮಜ್ಜಿಗೆಯನ್ನು ಕಲಕಿ ಕುಡಿಯುವುದರಿಂದನೂ ನೋವಿನ ತೀವ್ರತೆ ಬಹಳಷ್ಟು ಕಡಿಮೆಯಾಗುತ್ತೆ. ಇನ್ನು ಮುಟ್ಟಿನ ದಿನಗಳಲ್ಲಿ ಹಾಗೂ ಮುಟ್ಟಿಗೆ 10 ದಿನಗಳ ಮೊದಲೇ ಸರಿಯಾದ ಆಹಾರ ಕ್ರಮ ಪಾಲಿಸುವುದು ಬಹಳ ಮುಖ್ಯ. ಅತಿಯಾದ ಖಾರ ಮತ್ತು ಮಸಾಲೆಯುಕ್ತ ಆಹಾರಗಳು, ಜಂಕ್ ಫುಡ್, ಚಿಪ್ಸ್ಗಳನ್ನು ಅವಾಯ್ಡ್ ಮಾಡಿ ಹಾಲು ತುಪ್ಪಗಳ ಸೇವನೆಗೆ ಆದ್ಯತೆ ಕೊಡಿ. ಸೊಪ್ಪು ತರಕಾರಿಗಳು, ತಾಜಾ ಹಣ್ಣುಗಳು, ದ್ವಿದಳ ಧಾನ್ಯಗಳ ಸೇವನೆಯನ್ನು ಹೆಚ್ಚುಗೊಳಿಸಿ ಉತ್ತಮವಾಗಿ ನೀರು ಕುಡಿಯುವುದರಿಂದನೂ ಮುಟ್ಟಿನ ನೋವಿನ ಸಮಸ್ಯೆಯ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಈ ಮುಟ್ಟಿನ ನೋವಿಗೆ ಆಯುರ್ವೇದದಲ್ಲಿ ಏನು ಪರಿಹಾರ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆಯುರ್ವೇದದಲ್ಲಿ ಈ ಸಮಸ್ಯೆಗೆ ಮಾತ್ರೆ, ಕಷಾಯಗಳು, ಗುಳಿಗೆಗಳು, ಘೃತಗಳ ಸೇವನೆ ಹೇಳಲಾಗುತ್ತೆ. ಜೊತೆಗೆ ಪಂಚಕರ್ಮ ಚಿಕಿತ್ಸೆಯಾದ ಈ ಬಸ್ತಿ ಚಿಕಿತ್ಸೆಯನ್ನು ಡಿಸ್ಮೆನೋರಿಯಾ ಅಥವಾ ಮುಟ್ಟಿನ ನೋವಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಎಂದು ಹೇಳಲಾಗುತ್ತೆ. 8 ದಿನಗಳ ಚಿಕಿತ್ಸೆಯನ್ನು 2-3 ಸಿಟ್ಟಿಂಗ್ ತೆಗೆದುಕೊಂಡ್ರೆ ಈ ನೋವು ಬಹಳಷ್ಟು ಕಡಿಮೆಯಾಗುತ್ತೆ. ಇನ್ನು ಸರ್ವಾಂಗ ಅಭ್ಯಂಗ ಮತ್ತು ಬಾಷ್ಪಸ್ವೇದ ಚಿಕಿತ್ಸೆಯೂ ಕೂಡ ನೋವು ನಿವಾರಿಸಲು ಸಹಕಾರಿಯಾಗಿದೆ. ಉತ್ತಮವಾದ ಆಹಾರ, ಜೀವನ ಶೈಲಿ ಮತ್ತು ಮಾನಸಿಕ ಒತ್ತಡಗಳ ಸಮರ್ಪಕ ನಿರ್ವಹಣೆಯಿಂದ ಮುಟ್ಟಿನ ಸಮಯದ ನೋವನ್ನು ಕಡಿಮೆ ಮಾಡಿಕೊಳ್ಳಬಹುದು ಅಥವಾ ತಡೆಗಟ್ಟಬಹುದು.